ಕ್ಷಯರೋಗ ತಿಳಿದು ಗೆಲ್ಲೋಣ. ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಗಾಳಿಲಿ ಸ್ಪ್ರೆಡ್ ಆಗುವಂಥ ಕಾಯಿಲೆ. ಯಾವ ಒಂದು ಸಂದರ್ಭದಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇರುತ್ತೆ? ಹೇಗೆ? ಕ್ಷಯರೋಗಕ್ಕೆ ದೇಹದ ಯಾವೆಲ್ಲ ಅಂಗಾಂಗಗಳು ತುತ್ತಾಗುವ ಸಾಧ್ಯತೆಗಳಿವೆ? ಹೊಟ್ಟೆಯಲ್ಲಿ ರಕ್ತ ಬರ್ತಿರೋದು ಅಥವಾ ಅಬ್ಸ್ಟ್ರಕ್ಷನ್ ಆಗಿಬಿಟ್ಟು ಮೋಷನ್ ಪಾಸ್ ಆಗದೆ ಇರೋದು, ಆ ಥರ ತೊಂದರೆ ಕಾಣಿಸ್ಕೋಬೋದು. ಬೋನ್ ಟಿ ಬಿ ಇದೆ ಅಂತಂದರೆ ಆ ಪರ್ಟಿಕ್ಯುಲರ್ ರೀಜನ್ ಎಲ್ಲಿ ಎಫೆಕ್ಟ್ ಆಗಿದೆ, ಎಲ್ಲಿ ಕಾಯಿಲೆ ಇದೆ, ಅದು ತುಂಬ ನೋವು ಬರ್ತಾ ಇರೋದು. ಟಿಬಿ ಚಿಕಿತ್ಸೆಯನ್ನು ಮಧ್ಯದಲ್ಲೇ ನಿಲ್ಲಿಸಿದರೆ ಉಂಟಾಗುವ ಪರಿಣಾಮವೇನು? ಸರ್ಕಾರದ ಕ್ಷಯರೋಗ ಮುಕ್ತ ಭಾರತ ಯೋಜನೆಯಲ್ಲಿ ನಾಗರಿಕರ ಪಾತ್ರ ತಪ್ಪದೆ ವೀಕ್ಷಿಸಿ. 24ನೇ ತಾರೀಖು ಭಾನುವಾರ ಮಧ್ಯಾಹ್ನ 12:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಆರೋಗ್ಯ ಸಂಚಿಕೆಯಲ್ಲಿ.